ನಿನ್ನ ಪ್ರಕಾರ ಪ್ರೀತಿ ಅಂದ್ರೆ ಹೇಳೋಕ್ಕಾಗದ ಭಾವನೆ, ಅನುಭವಿಸೋ ಸಿಹಿ ಯಾತನೆ. ಅದಕ್ಕೆ ಆಸ್ತಿ, ಅಂತಸ್ತು, ಮೇಲು ಕೀಳು, ಜಾತಿ, ಧರ್ಮ ಇದೆಲ್ಲ ಮಾನದಂಡನ? ಪ್ರೀತಿಗೆ ದೇವ್ರು ಮಾನದಂಡ ಅಲ್ಲ ದೊಡ್ಡ ಯಜಮಾನ್ರೆ. ಮದುವೆ ಮನಸ್ಸುಗಳ ನಂಟು, ದೂರ ಇದ್ರೂ ಹತ್ರ ಇರೋವಂಥ ಸಂಬಂಧ. ಪ್ರೀತಿಗೆ ಅರ್ಥ ಕೊಡೋ ಕರಾರು ಪತ್ರ ಮದುವೆ ಆಗೋರು. ದೇವ್ರು ಈ ಅಮೂಲ್ಯವಾದ ಸಂಬಂಧಕ್ಕೆ ಆಯ್ಕೆ ಮಾಡೋ ವಿಶೇಷ ಅತಿಥಿಗಳು. ವಿಚಿತ್ರ ಅಲ್ವಾ ಪಾರ್ವತಿ? ಎಲ್ಲೋ ಇದ್ದೋರ್ನ ಹೇಗೋ ಒಂದ್ ಮಾಡೋ ಈ ಸಂಬಂಧ ಒಂದು ವಿಸ್ಮಯ. ಒಬ್ರನ್ನೊಬ್ರು ಪ್ರೀತಿ ಮಾಡೋದೇ ಒಂಥರ ಚಟ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಯಾವುದೇ ಹಾನಿಯಾಗದೇ ಇರುವಂಥ ಚಟ ಅಂದರೆ ಪ್ರೀತಿ ಒಂದೇ ಅಂತ ಅನಿಸುತ್ತೆ. ಈ ಚಟದ ಪ್ರತಿಫಲನೆ ಮದುವೆ. ದೊಡ್ಡೇಶ್ಮಾನ್ರೆ, ನಾವಿಲ್ಲಿ ಯಾಕೆ ಬಂದಿದ್ದೀವಿ? ನನಗೆ ಹೀಗೆ ಬದುಕಕ್ಕಾಗ್ತಾ ಇಲ್ಲ ಪಾರ್ವತಿ. ಹೇಳಬೇಕು, ಹೇಳಿ ಎಲ್ಲದನ್ನು ಬಗೆಹರಿಸ್ಬೇಕು ಅಂತ ನಾನು ನಿನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಏನು ಹೇಳಬೇಕಿತ್ತು ದೊಡ್ಡೇಶ್ಮಾನ್ರೆ? ಇಷ್ಟು ದಿನ ನನ್ನ ಬದುಕನ್ನು ಅಲ್ಲೋಲ ಕಲ್ಲೋಲ ಮಾಡಿದಂಥ ವಿಚಾರ, ನನ್ನ ಮೌನಕ್ಕೆ, ನನ್ನ ಕೋಪಕ್ಕೆ, ನನ್ನ ತಲ್ಲಣಕ್ಕೆ ಕಾರಣ ಆಗಿದ್ದಂಥ ವಿಚಾರ, ಅಮ್ಮನ ಬೇಸರಕ್ಕೆ, ಅವ್ರ ನೋವಿಗೆ ಕಾರಣವಾದಂಥ ವಿಚಾರ, ನನ್ನನ್ನು ಕಾಡ್ತಾ ಇದ್ದಂಥ ಸಂಗತಿ, ನಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸುವಂಥ ಮಾತು. ಹೇಳ್ಬಿಡಿ ದೊಡ್ಡೇಶ್ಮಾನ್ರೆ. ನನ್ನ ಮದುವೆ ಆಗ್ತೀಯಾ? ಯಾರಿಗಾದ್ರೂ ಈ ಮಾತನ್ನ ಹೇಳ್ತೀನಿ ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಆದರೆ ಇವತ್ತು ತಡ್ಕೊಳಕ್ಕಾಗ್ಲಿಲ್ಲ. ನನ್ನ ಮದುವೆ ಆಗ್ತೀಯಾ? ನಮ್ಮನೆ ನಂದಾದೀಪ ಆಗ್ತೀಯಾ? ನನ್ನ ಕನಸಿಗೆ ಕನ್ನಡಿ ಹಿಡಿದು ನನ್ನ ಜೀವನದ ಪ್ರತಿ ಹೆಜ್ಜೆಲು ಕಲ್ಲಿರ್ಲಿ ಮುಳ್ಳಿರ್ಲಿ ಕೈ ಹಿಡಿದು ನಡೀತೀನಿ ಅಂತ ಆಣೆ ಮಾಡ್ತೀಯಾ? ಇಷ್ಟು ದಿನ ಬೇರೆ ಇದ್ದಿದ್ದಾಯ್ತು. ಏನೇನೋ ಎದುರಿಸಿದ್ದೀನಿ, ಏನೇನೋ ಹಿಂಬಾಲಿಸಿದ್ದೀನಿ, ಹುಡುಕಿದ್ದೀನಿ. ಇನ್ನು ಬೇರೆ ಬೇರೆ ಇರೋದ್ರಲ್ಲಿ ಅರ್ಥ ಇಲ್ಲ. ನಾವಿಬ್ರು ಒಟ್ಟಿಗೆ ಬಿಡೋಣ. ರಾತ್ರಿ ಚಂದ್ರನ ನೋಡ್ತಾ ನಕ್ಷತ್ರ ಎಣಿಸೋದಕ್ಕೆ, ಹಗಲು ಒಟ್ಟಿಗೆ ಕಾಫಿ ಕುಡಿಯೋದಕ್ಕೆ, ಮಧ್ಯಾಹ್ನ ದೂರ ಇದ್ರೂ ಯೋಚನೆಯಲ್ಲಿ ಒಂದಾಗಿರೋದಕ್ಕೆ
ನಾವಿಬ್ಬರು ಒಟ್ಟಿಗೆ ಇದ್ಬಿಡೋಣ. ನಮ್ಮಿಬ್ಬರು ಮಧ್ಯೆ ಇರೋ ಎಲ್ಲ ಗೋಡೆಗಳನ್ನ ಹೊಡೆದಾಕೋಣ. ನನ್ನ ಮದುವೆ ಆಗ್ತೀಯಾ? ಪಾರ್ವತಿ, ಹೊಸ ಬದುಕು ಶುರು ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ನಾನು ತಗೊಂಡಿರೋ ನಿರ್ಧಾರ ನಿನಗೆ ಸರಿ ಅನ್ಸುತ್ತಾ? ನೀವು ಮನ್ಸಾರೆ ತಗೊಂಡಿರೋ ನಿರ್ಧಾರ ಅಲ್ವಾ ದೊಡ್ಡೇಶ್ಮನ್ರೆ? ಖಂಡಿತ. ಅಂದಮೇಲೆ ಸರಿ ಇದ್ದೇ ಇರುತ್ತೆ. ಪಾರ್ವತಿ, ನನ್ನ ಅನುಷ್ಕಾ ಬಗ್ಗೆ ನೀನು ಸರಿಯಾಗಿ ಏನೂ ಹೇಳಲೇ ಇಲ್ಲ. ಏನನ್ಸುತ್ತೆ ನಿನಗೆ? ಯಾಕೆ ಪಾರ್ವತಿ ಏನು ಹೇಳ್ತಾ ಇಲ್ಲ? ಹೇಳೋದಕ್ಕೆ ಪದಗಳೇ ಸಿಗ್ತಿಲ್ಲ ದೊಡ್ಡೇಶ್ಮನ್ರೆ. ಖುಷಿಗೆ ಕೊನೆನೇ ಇಲ್ಲ ಅನ್ನಿಸ್ತಿದೆ. ಒಂದೇ ಒಂದು ಮಾತು ಎಲ್ಲದನ್ನು ಬದಲಾಯಿಸ್ಬಿಡ್ತು ನೋಡಿ. ಎಲ್ಲ ಹಸಿರಾಗಿ ಕಾಣಿಸ್ತಿದೆ. ಎಲ್ರಿಗೂ ನೆಮ್ಮದಿ ಕೊಡೋ ವಿಷಯ ಇದು. ಅಮ್ಮನಿಗೆ ನಾನು ಮಾಡಿರೋ ಕೆಲಸದಿಂದ ಸಂತೋಷ ಆಗುತ್ತಾ? ಅವರಷ್ಟು ಸಂತೋಷ ಪಡೋರು ಬೇರೆ ಯಾರೂ ಇಲ್ಲ ಅನ್ಸುತ್ತೆ. ಇಷ್ಟು ದಿನ ಆಸೆ ಪಟ್ಟು ಎಲ್ಲ ತಯಾರಿ ಮಾಡ್ಕೋತಿದ್ರು. ಈಗ ನೀವು ಹೇಳೋ ವಿಷಯ ಕೇಳಿ ಅಖಿಲಮ್ಮನಲ್ಲಿ ಹೊಸ ಹುಮ್ಮಸ್ ತುಂಬತ್ತೆ. ಎಸ್, ನನಗೂ ಅದೇ ಬೇಕಾಗಿರೋದು. ನನ್ನ ಮೇಲಿನ ಕೋಪ ಕಮ್ಮಿಯಾಗಿ ನಾನು ತಗೊಂಡಿರೋ ನಿರ್ಧಾರದಿಂದ ಅಮ್ಮ ಖುಷಿಯಾಗಬೇಕು. ಅವ್ರ ಮುಖದಲ್ಲಿ ನಗು ನೋಡೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಇದನ್ನು ಕೇಳಿದ ತಕ್ಷಣ ಅಮ್ಮ ನಿಟ್ಟುಸಿರು ಬಿಟ್ಟು ಅವ್ರ ಮುಖದಲ್ಲಿ ಒಂದು ಸಣ್ಣ ನಗೆ ಮೂಡಿದ್ರೆ ಅದೇ ನನ್ನ ಹುಡುಗರೆ. ಹಾಗೆ ಆಗುತ್ತೆ ದೊಡ್ಡೇಶ್ಮನ್ರೆ. ಪಾರ್ವತಿ, ಹೇಳಿ ದೊಡ್ಡೇಶ್ಮನ್ರೆ. ನಿನಗೆ ಖುಷಿ ಆಯ್ತಾ? ಇಷ್ಟೊಂದು ಮೌನಿನ ಹೇಳಲು ಹೋದರೆ ನಿನಗೆ ಇದು ಶಾಕ್ ಆಗಿರ್ಬೇಕು ಅಲ್ವಾ? ತುಂಬಾ ತುಂಬಾ ಖುಷಿನೂ ಆಯ್ತು ದೊಡ್ಡೇಶ್ಮನ್ರೆ. ಬಾಳಲಿ ಪಾರ್ವತಿ, ಒಂದು ನಿಮಿಷ. ಥ್ಯಾಂಕ್ಸ್ ಪಾರ್ವತಿ. ಥ್ಯಾಂಕ್ಸಾ? ನನಗೆ ಯಾಕೆ ದೊಡ್ಡೇಶ್ಮನ್ರೆ? ನನ್ನ ಬದುಕಿನ ಅತ್ಯಂತ ಮುಖ್ಯವಾದ ಘಟ್ಟಕ್ಕೆ ಸಾಕ್ಷಿಯಾಗಿದ್ದಕ್ಕೆ, ನನಗೆ ಧೈರ್ಯವಾಗಿದ್ದಕ್ಕೆ, ನನ್ನ ಲಕ್ಕಿ ಚಾರ್ಮ್ ಆಗಿದ್ದಕ್ಕೆ. ನಾನು ಕೇವಲ ಕೆಲಸದವಳು. ನನ್ನ ಕಣ್ಣುಗಳಲ್ಲಿ ದೊಡ್ಡ ದೊಡ್ಡ ದೃಶ್ಯನ ನೋಡೋದಕ್ಕಾಗತ್ತೆ ಅಂತ ತೋರಿಸ್ಕೊಟ್ರಿ. ಯಾವ ಮಟ್ಟದ ಕನಸನ್ನು ಕಾಣಬೇಕು ಅನ್ನೋದನ್ನು ಹೇಳ್ಕೊಟ್ರಿ. ನಾನು ನಿಮಗೆ ಧನ್ಯವಾದ ಹೇಳಬೇಕು ದೊಡ್ಡೇಶ್ಮನ್ರೆ. ನೀನು ತುಂಬ ಒಳ್ಳೆಯವಳು ಪಾರ್ವತಿ. ಹೊಗಳಿಕೆ ನಾ ತಲೆಗೆ ತಗೊಳ್ಳೋದಿಲ್ಲ, ನೋವು ನಾ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಪಾರ್ವತಿ, ನನ್ನ ಜೀವನ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ ದೊಡ್ಡೇಶ್ಮನ್ರೆ. ನಾನು ಆ ದೇವರಲ್ಲಿ ಅದನ್ನೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಒಂದು ಸಾರಿ ಹಿಂದೆ ಹೋಗಿ
ಪ್ರಕಾರ ಪ್ರೀತಿ ಅಂದ್ರೆ ಏನು? ನನ್ನ ಮದುವೆ ಆಗ್ತೀಯಾ? ಯಾರಿಗಾದ್ರೂ ಈ ಮಾತನ್ನ ಹೇಳ್ತೀನಿ ಅಂತ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ನಮ್ಮಿಬ್ರು ಮಧ್ಯೆ ಇರೋ ಎಲ್ಲ ಗೋಡೆಗಳನ್ನ ಹೊಡೆದಾಕೋಣ. ನನ್ನ ಮದುವೆ ಆಗ್ತೀಯಾ? ಛೇ, ಇದನ್ನೆಲ್ಲ ಅವಳ ಮುಂದೆ ಹೇಗೆ ಹೇಳಿ ಪಾರ್ವತಿ? ಅವಳಿಗೆ ಅಂದ್ರೆ ಇನ್ಯಾರಿಗೆ? ಅನುಷ್ಕಾಗೆ. ಪಾರ್ವತಿ ಆರಾಮ? ಯಾರು ನೀನು? ನಾನು ಕಳೆದು ಹೋಗಿರೋ ಪಾರ್ವತಿ, ಎಲ್ಲರ ಪ್ರೀತಿಯ ಪಾರು. ಅಲ್ಲ, ನನ್ನ ಖುಷಿ ಸಂತೋಷನೆಲ್ಲ ಮಣ್ಣಲ್ಲಿ ಮುಚ್ಚಿ ನನ್ನ ಅಸ್ತಿತ್ವನೇ ಅಸ್ಥಿ ಮಾಡೋದಿಕ್ಕೆ ನಿನಗೆ ಅಧಿಕಾರ ಕೊಟ್ಟವ್ರು ಯಾರು? ನಿನ್ ಖುಷಿ ಸಂತೋಷ ನಾನು ಯಾಕೆ ಹಾಳು ಮಾಡ್ಲಿ? ಅಲ್ಲ, ನೀನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಹಾ, ನನ್ ಯಾರು ಅಂತಾನೆ ಗೊತ್ತಾಗದೆ ಇರೋಷ್ಟು ದೂರ ನಿನ್ನ ತಳ್ಬಿಟ್ಟಿದ್ಯಾ? ನಿನ್ ಜಂಜಾಟದಲ್ಲಿ, ನಿನ್ ತಲೆ ಬಿಸಿಲಿ, ನಿನ್ ಒಳಗಿರೋ ಈ ಪಾರ್ವತಿನೇ ಅನಾಥೆ ಮಾಡ್ಬಿಟ್ಟಿದ್ಯಲ್ಲ, ಇದ್ ಯಾವ ನ್ಯಾಯ? ಅಲ್ಲ, ನಾನ್ ಯಾಕೆ ನನ್ನಿಂದ ದೂರ ಮಾಡ್ಲಿ? ಹಾ, ಈಗ ಬಂದೆ ನೋಡು ದಾರಿಗೆ. ನನ್ ಮುಖದಲ್ಲಿ ನಗು ನೋಡ್ತಿದ್ಯಾ, ನನ್ ಮೈಯಲ್ಲಿ ಲವ್ಲವ್ಕೆ ನೋಡ್ತಿದ್ಯಾ, ನನ್ ಮಾತಲ್ಲಿ ಹುಮ್ಮಸ್ ಕೇಳ್ತಿದ್ಯಾ. ಇದ್ಯಾವುದು ನಂದಲ್ಲ. ಮತ್ತೆ ಇದೆಲ್ಲ ನಿಂದು. ನೀನೇ ಇದನ್ನೆಲ್ಲ ಹೊರಗೆ ಹಾಕಿದ್ಯಾ. ಈ ಮುಗ್ಧ ಪಾರ್ವತಿನ ನಿನ್ನಿಂದ ನೀನೇ ದೂರ ಮಾಡಿದ್ಯಾ. ಮತ್ತೆ ನನ್ನಲ್ಲಿ ಏನ್ ಉಳ್ದಿದೆ? ಅಂತರಾಳಕ್ಕೆ ಹೋಗಿ ಹುಡುಕ್ ನೋಡು. ಟೊಳ್ಳು, ಖಾಲಿ, ಬರೀ ಶೂನ್ಯ. ಯಾಕೆ ಅಂದ್ರೆ ಅದೆಲ್ಲ ನನ್ನ ಹತ್ರ ಇದೆ. ಈಗ ನಿನ್ನ ಹತ್ರ ಉಳಿದಿರೋದು ಏನ್ ಗೊತ್ತಾ? ಬರೀ ಅಳು, ನೋವು, ದುಃಖ, ಯೋಚನೆ. ಅಬ್ಬಬ್ಬಾ, ಇದನ್ನೆಲ್ಲ ಸಹಿಸ್ಕೊಂಡು ನಾನ್ ನಿನ್ ಜೊತೆ ಇರೋದಕ್ಕಾಗಲ್ಲ. ಇಲ್ಲ, ನೀನ್ ನನ್ನ ಜೊತೆನೇ ಇರ್ಬೇಕು, ನನ್ನ ಒಳಗೆ ಇರ್ಬೇಕು. ನನಗೆ ಈ ನೋವು ಸಂಕಟದಿಂದ ಮುಕ್ತಿ ಸಿಗ್ಬೇಕು. ನಿನಗೆ ನನ್ನ ಬಗ್ಗೆ ಇಷ್ಟೆಲ್ಲ ಗೊತ್ತಿದೆ ಅಂದಮೇಲೆ ಇದು ಗೊತ್ತಿರುತ್ತೆ. ನಾನು ನಿನ್ನನ್ನು ವಾಪಸ್ ಪಡ್ಕೊಳ್ಳೋದಿಕ್ಕೆ, ನಾನು ನೀನಾಗೋದಿಕ್ಕೆ ಏನ್ ಮಾಡ್ಬೇಕು ಹೇಳು. ನಾನು ಯಾವ್ದು ನಿನ್ನ ಹತ್ರ ಸಹಿಸೋದಕ್ಕಾಗದೆ ಹೊರಗೆ ಬಂದನೋ, ಯಾವ ಭಾರನ ಹೊರೋದಕ್ಕಾಗದೆ ನಿನ್ನಿಂದ ದೂರ ಆದ್ನೋ, ಮೊದಲು ಆ ಭಾರನ ಹೆಗಲ್ ಮೇಲಿಂದ ಕೆಳಗಿಳಿಸು. ನೀನ್ ಕೊರಳಕ್ಕೆ ಸಿಕ್ಬಿದ್ದಿರೋ ನೇಣ್ ಹಗ್ಗನ ಮೊದಲು ದೂರ ಮಾಡು. ಆವತ್ತು ನಾನ್ ನಿನ್ ಒಳಗಡೆ ಮತ್ತೆ ಬರ್ತೀನಿ. ನೀನ್ ಮತ್ತೆ ನಾನಾಗ್ತೀಯ, ಪಾರ್ವತಿ ಮತ್ತೆ ಬದುಕ್ ಬರ್ತಾಳೆ. ನನ್ನ ಹೆಗಲ್ ಮೇಲಿರೋ ಭಾರ ಯಾವುದು? ಹುಡುಕು. ಈ ಪರಿಸರದ ತುಂಬಾ ಬರೀ ಗುಟ್ಟೆ ಅಡಗಿರೋದು. ಹುಡುಕಿದ್ರೆ ಮಾತ್ರ ಗುಟ್ಟು ರಟ್ಟಾಗೋದು. ನಿನ್ನಲ್ಲಿ ನಾನು ಬರೋದಿಕ್ಕೆ ಕಾಯ್ತಾ ಇರ್ತೀನಿ. ಬರ್ಲಾ ಪಾರ್ವತಿ? ಅಲ್ಲಲ್ಲ, ಖಾಲಿ ಪಾರ್ವತಿ. ಹೆಗಲ್ ಮೇಲಿನ ಭಾರನ? ನನ್ ಕೊರಳಗ್ ಬಿದ್ದಿರೋ ನೇಣಾಗ ಈ ತಾಳಿನ?
ಸತ್ಯ. ಇವೆಲ್ಲ ದೇವರ ಆಟ ಕಣಪ್ಪ. ದೂರ ಮಾಡಿ ಸಂಬಂಧಗಳ ಬೆಲೆ ಏನು ಅಂತ ಅರ್ಥ ಆಗೋ ಹಾಗೆ ಮಾಡ್ತಾನೆ. ನಿನ್ನ ಬೇಡಿಕೆನ ಭಕ್ತಿಯಿಂದ ಅವನ ಮುಂದೆ ಇಡು. ಅವನ ಮೊರೆ ಹೋದರೆ ಎಲ್ಲ ನೋಡ್ಕೋತಾನೆ. ಶ್ರೀಧರ್, ರೈಟಿಗೆ ಹೋಗಿ. ಸರ್ ಅದು ರೈಟಾಗಿ ಹೋದ್ರೆ ಶ್ರೀಧರ್, ರೈಟಿಗೆ ಹೋಗಿ ಅಂದಲ್ಲ. ಓಕೆ ಸರ್. ಅವಳಿಗೆ ಅಂದ್ರೆ ಇನ್ಯಾರಿಗೆ? ಅನುಷ್ಕಾಗೆ. ಕಷ್ಟ ಬಂದಾಗ್ಲೆಲ್ಲ ನೀನ್ ಮೊರೆ ಬಂದಿದ್ದೀನಿ. ಇವತ್ತು ದಾರಿನೇ ಕಾಣ್ತಿಲ್ಲ. ತಪ್ಪು ನನ್ನಿಂದ ನಡೆದಿದ್ಯೋ ಅಥವಾ ಬೇರೆಯವರಿಂದಾನೋ ಅನ್ನೋದೇ ಗೊತ್ತಾಗ್ತಿಲ್ಲ ತಾಯಿ. ನಾನು ಯಾವ ವಿಚಾರನೂ ಯೋಚನೆ ಮಾಡೋ ಮನಸ್ಥಿತಿಯಲ್ಲಿಲ್ಲ. ಮರಗಟ್ಟಿರೋ ಈ ಮನ್ಸನ್ನ ಹಗುರ ಮಾಡ್ಕೊಳ್ಳೋದಿಕ್ ಬಂದಿದ್ದೀನಿ ತಾಯಿ. ಬದುಕನ್ನು ರೂಪಿಸೋವಾಗ ನೀನ್ ಬರ್ದಿರೋ ಮತ್ತೊಂದು ತಿರುವು ಅಂತ ಅನ್ಕೊಂಡಿದ್ದೀನಿ. ನನ್ನ ಕಣ್ಣನ್ ಕತ್ಲೆ ಮಾಡ್ದೆ. ದಾರಿ ತೋರ್ಸು ತಾಯಿ. ನನ್ನಿಂದ ಆಗಿರೋ ತಪ್ಪಿನ ಪರಿಹಾರಕ್ಕಾಗಿ ಹೆಚ್ಚೆ ನಮಸ್ಕಾರ ಹಾಕ್ತಿದ್ದೀನಿ ತಾಯಿ. ದಯವಿಟ್ಟು ಅರ್ಪಿಸ್ಕೋ. ಎಷ್ಟು ಸಂಕಟ ಅನುಭವಿಸ್ಬಿಟ್ನೋ ನನ್ನ ಮಗು. ನಾನು ಅದು ಎಷ್ಟು ನೋವು ಕೊಟ್ಟುಬಿಟ್ಟೆ ಅವನಿಗೆ. ವಾರದಲ್ಲಿ ಒಂದು ಸರ್ತಿ ಆದರೂ ಕೈಯಾರ ನಾನೇ ತಿನ್ನಿಸ್ತಾ ಇದ್ದೆ.
ದಿನ ಪೂರ್ತಿ ನಗ್ನಗ್ತಾ ಮಾತಾಡಿಸ್ತಾ ಇದ್ದೆ. ಮಾಡೋ ಕೆಲ್ಸಗಳಿಗೆಲ್ಲ ಶಬಾಷ್ ಶಬಾಷ್ ಅಂತ ಹೇಳ್ತಾ ಇದ್ದೆ. ನಾನು ಮಾತಾಡಿಸ್ಲಿಲ್ಲ ಅಂತ ಅದು ಎಷ್ಟು ನೊಂದ್ಕೊಂಡ್ಬಿಟ್ಟೆ ನಾನು. ಆದಿ ನಿಮ್ಗೊಂದು ವಿಷಯ ಗೊತ್ತಾ ರಘು? ನಮ್ಮ ಆದಿಗೆ ವಯಸ್ಸು 20 ಮೇಲಾಗಿರ್ಬೋದು, ಆದ್ರೆ ಅವನಿನ್ನು ಚಿಕ್ಕ ಮಗು. ನನ್ನ ಪುಟ್ಟ ಕಂದ ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಅಮ್ಮನ ಮುಖ ನೋಡ್ಬೇಕು ಅಂತ ಆಸೆ ಪಡುತ್ತೆ. ಅಮ್ಮನ ಹತ್ರ ಮುದ್ದಾಡಿಸ್ಕೋಬೇಕು ಅಂತ ಆಸೆ ಪಡುತ್ತೆ. ಅಮ್ಮನ ಜೊತೆನೆ ಊಟ ಮಾಡಬೇಕು, ತಾನು ಮಾಡಿದ ಕೆಲಸನೆಲ್ಲ ಅಮ್ಮನಿಗೆ ವರದಿ ಒಪ್ಪಿಸ್ಬೇಕು ಅಂತ ಹಂಬಲಿಸುತ್ತೆ. ಮಗು ಅವನು ರಘು. ಅಂತ ಮಗುನ ದೂರ ಇಟ್ಟು ಅದೆಷ್ಟು ನೋವು ಕೊಟ್ಬಿಟ್ನಲ್ಲ ನಾನು. ಮಾತಾಡಿಸ್ಲು ಇಲ್ವಲ್ಲ ರಘು. ಎಂತ ತಪ್ಪು ಮಾಡ್ಬಿಟ್ಟೆ. ನಮ್ಮ ಮಗು ನಿಮ್ಮ ಹತ್ರ ಬಂದು ದುಃಖ ಹೇಳ್ಕೊಂಡ ರಘು. ಮತ್ತೆ ನೀವು ಹೇಳ್ಬೇಕಾಗಿತ್ತು ತಾನೆ ನನಗೆ. ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನೀವಾದ್ರೂ ಹೇಳ್ಬೇಕಾಗಿತ್ತಲ್ಲ ರಘು. ಕೇಳೋ ಪರಿಸ್ಥಿತಿನಲ್ಲಿ ನೀನ್ ಇರ್ಲಿಲ್ವಲ್ಲ ಅಖಿಲ. ಅಯ್ಯೋ, ಎಂತ ಪಾಪಿ ನಾನು. ನನ್ನ ಕೂಸಿನ ಮನ್ಸಲ್ಲಿ ಏನೇನ್ ನಡೆಯುತ್ತೋ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡ್ಲಿಲ್ವಲ್ಲ. ರಘು, ನಿಮ್ಮ ಹತ್ರ ಹೇಳ್ಕೊತಾ ಇದ್ನಲ್ಲ ಆದಿ, ಏನೇನ್ ಕೇಳ್ತಾ ಇದ್ದ, ಏನೇನ್ ಮಾತಾಡ್ತಾ ಇದ್ದ? ಈ ಅಮ್ಮ ಬೇಕು ಅಂತ ಕೇಳಿದ್ನ. ಆದಿ ಚಿಕ್ಕ ವಯಸ್ಸಿಂದನು ಅವನಿಗೆ ಏನಾದ್ರೂ ನೋವು ಆದ್ರೆ ಪೆಟ್ಟಾದ್ರೆ ಯಾರ ಹತ್ರನೂ ಹೇಳ್ಕೊತಿರ್ಲಿಲ್ಲ. ನೋವನ್ನೆಲ್ಲ ನುಂಗ್ಕೊಂಡು ಗಟ್ಟಿ ಮನ್ಸು ಮಾಡ್ಕೊಂಡ್ಬಿಡ್ತಿದ್ದ. ಹೇಳು ಆದಿ ಹೇಳು ಅಂತ ನಾನು ಒತ್ತಾಯ ಮಾಡಿದ್ರೆ ನಿನಗ್ ಬೇಜಾರು ಮಾಡಲ್ಲಮ್ಮ ಅಂತ ಹೇಳ್ತಾ ಇದ್ದ. ಅಂತ ಆದಿಗೆ ಇವತ್ತು ನಾನು ಬೇಜಾರು ಮಾಡ್ಬಿಟ್ಟೆ ರಘು, ಬೇಜಾರು ಮಾಡ್ಬಿಟ್ಟೆ. ಅದೆಷ್ಟೆಷ್ಟು ಪ್ರಯತ್ನ ಪಟ್ಟ ಆದಿ ನನ್ನ ಹತ್ರ ಮಾತಾಡಕ್ಕೆ, ನನ್ನ ಹತ್ರ ಬರಕ್ಕೆ. ಅದ್ಯಾರೋ ಕೇಂದ್ರಿ ಜೋಗಿ ಅಂತೆ, ಅದೆಷ್ಟು ಚೆನ್ನಾಗಿ ನಾಟಕ ಮಾಡ್ಬಿಟ್ಟ. ಈಗ ಬರ್ಲಿ, ಈಗ ವಾಪಸ್ ಬರ್ಲಿ ಅವನು. ನಾನೇ ಅವನನ್ನ ಸ್ಟ್ಯಾಚ್ಯೂ ಮಾಡಿ ಕ್ಲಿಕ್ ಅಂತ ಫೋಟೋ ತೆಗಿತೀನಿ. ಡ್ರೈವರ್ ವೇಷ ಹಾಕೊಂಡು ದೇವಸ್ಥಾನಕ್ಕೆ ಬಂದಿದ್ದ. ಅದ್ಯಾವುದೋ ಇಂಟರ್ವ್ಯೂ ನೆಪದಲ್ಲಿ ನನಗ್ ತುತ್ತು ತಿನ್ಸಿ ಕ್ಷಮೆ ಕೇಳೋ ಪ್ರಯತ್ನನೂ ಮಾಡ್ತು ನನ್ನ ಮಗು. ನನಗ ಮನಸ್ಲೇ ಇಲ್ಲ. ಈಗ ಬರ್ಲಿ, ಅವ್ನು ವಾಪಸ್ ಬರ್ಲಿ, ನಾನು ಅವನ್ನ ಬಿಡೋದೇ ಇಲ್ಲ. ದಿನ ನಾನೇ ಪ್ರೀತಿಯಿಂದ ತುತ್ತು ತಿನ್ನಿಸ್ತೀನಿ ರಘು, ನಾನೇ ಪ್ರೀತಿಯಿಂದ ತುತ್ತು ತಿನ್ನಿಸ್ತೀನಿ. ನೀನ್ ಸಂತೋಷ ನೋಡ್ತಿದ್ರೆ ನೀವು ಮಾತಾಡ್ಬೇಡಿ ರಘು. ನೀವು ಅವನ ಜೊತೆ ಸೇರ್ಕೊಂಡು ಇದೆಲ್ಲ ಪ್ಲಾನ್ ಮಾಡಿದ್ರಿ ತಾನೆ, ಚಿಕ್ಕ ಹುಡುಗರ ತರ. ಬರ್ತಾನಲ್ಲ ಈ ನಿನ್ ಸಂತೋಷ ನೋಡೋದಕ್ಕೆ. ರಘು, ಅವನು ಈ ಅಮ್ಮನ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ ತಾನೆ? ಈ ಅಮ್ಮನ ಸಹವಾಸ ಸಾಕು ಅಂತ ಹೇಳಲಿಲ್ಲ ತಾನೆ? ಹಾಗ ಅನ್ನೋ ಮಗನ ಅವನು. ಅಮ್ಮ ಮಾತಾಡಿದ್ರೆ ಸಾಕು ಅಂತ ಕಾಯ್ತಿರ್ತಾನೆ. ಒಂದ್ ವೇಳೆ ಕೋಪ ಮಾಡ್ಕೊಂಡಿದ್ರು ಅದನ್ನ ಹೇಗ್ ತಣ್ಣಗ್ ಮಾಡ್ಬೇಕು ಅಂತ ಈ ಅಮ್ಮಂಗ್ ಗೊತ್ತಿಲ್ವಾ? ಇಷ್ಟು ದಿನದ ಲೆಕ್ಕ ಎಲ್ಲ ಬಾಕಿ ಸಮೇತ ಚುಕ್ತಾ ಮಾಡ್ತೀನಿ. ನನ್ನ ಕೈಯಾರ ಅಡಿಗೆ ಮಾಡಿ ನಾನೇ ನನ್ನ ಕೈಯಾರ ಅವನಿಗೆ ತುತ್ತು ತಿನ್ನಿಸ್ತೀನಿ.